ನಮಸ್ಕಾರ ಎಲ್ರಿಗೂ ಬಡ್ಸ್ ಕಿಚನ್ಗೆ ಮತ್ತೊಮ್ಮೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ಸುಟ್ಟ ಬದನೆಕಾಯಿಯ ಗೊಜ್ಜಿಯನ್ನು ಸುಲಭವಾಗಿ ಯಾವ ರೀತಿ ಮಾಡ್ಬೋದು ಅಂತ ನೋಡುವ. ನಾನಿಲ್ಲಿ ಹಸಿರು ಬದನೆಕಾಯಿಯನ್ನು ತಗೊಂಡಿದ್ದೇನೆ. ನೀವು ಯಾವ ಬದನೆಕಾಯಿ ಬೇಕಾದರೂ ತಗೊಳ್ಬೋದು. ನಾನಿಲ್ಲಿ ಸ್ಟವ್ ಮೇಲೆ ಹಸಿರು ಬದನೆಕಾಯಿಯನ್ನು ತೊಳೆದು ಅದನ್ನ ಸುಡ್ತಾ ಇದ್ದೇನೆ. ಮನೇಲಿ ಒಲೆ ಇದ್ದರೆ ಕೆಂಡದಲ್ಲಿ ಸಹ ನಾವು ಬದನೆಕಾಯಿಯನ್ನು ಸುಟ್ಕೊಳ್ಬೋದು. ಬದನೆಕಾಯಿ ಚೆನ್ನಾಗಿ ಸುಟ್ಟ ನಂತರ ಅದರ ಸಿಪ್ಪೆಯನ್ನು ನಾವು ಕಂಪ್ಲೀಟಾಗಿ ತೆಕ್ಕೊಳ್ಬೇಕಾಗ್ತದೆ. ತೆಕ್ಕೊಂಡು ಅದನ್ನ ಸಣ್ಣ ಸಣ್ಣ ತುಂಡುಗಳಾಗಿ ಮಾಡಿಕೊಳ್ಳುವ. ಇನ್ನು ನಾನಿದನ್ನು ಒಂದು ಪಾತ್ರೆಗೆ ಹಾಕ್ಕೊಂಡು ಚೆನ್ನಾಗಿ ಮೆತ್ತಗೆ ಮಾಡ್ಕೊಳ್ತೇನೆ. ಬದನೆಕಾಯಿ ಚೆನ್ನಾಗಿ ಬೆಂದಿದ್ರೆ ಇದು ಸುಲಭವಾಗಿ ಮೆತ್ತಗಾಗುತ್ತೆ. ಇನ್ನು ನಾವಿದಕ್ಕೆ ಉಪ್ಪು, ಹುಳಿ, ಖಾರ ಸೇರಿಸಿದ್ರಾಯಿತು. ಈಗ ನಾನು ಇಲ್ಲಿ ರುಚಿಗೆ ಬೇಕಾಗುವಷ್ಟು ಉಪ್ಪು, ಹಾಗೆ ಸಿಹಿಗೆ ಬೇಕಾಗುವಷ್ಟು ಬೆಲ್ಲ, ಇನ್ನು ಹುಳಿಯನ್ನು ಸೇರಿಸ್ತಾ ಇದ್ದೇನೆ. ಇದಿಷ್ಟನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಮನೇಲಿ ಬದನೆಕಾಯಿ ಇದ್ದರೆ ಕೇವಲ 5 ನಿಮಿಷದಲ್ಲಿ ಈ ಗೊಜ್ಜನ್ನು ನಾವು ರೆಡಿ ಮಾಡ್ಬೋದು. ಇನ್ನು ನಾನು ಒಂದು ಈರುಳ್ಳಿಯನ್ನು ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿದ್ದೇನೆ. ಹಾಗೆ ಕೊತ್ತಂಬರಿ ಸೊಪ್ಪು, ಹಸಿಮೆಣಸನ್ನು ಸಹ. ಈಗ ನಾನು ಸ್ಟವ್ ಮೇಲೆ ಒಂದು ಬಾಣಲಿಯನ್ನು ಇಟ್ಟು ಅದಕ್ಕೆ ನೀರುಳ್ಳಿಯ ತುಂಡುಗಳನ್ನು ಮತ್ತು ಹಸಿಮೆಣಸನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೇನೆ. ಈಗ ನಾವು ಫ್ರೈ ಮಾಡಿದ ಹಸಿಮೆಣಸು ಮತ್ತು ನೀರುಳ್ಳಿಯನ್ನು ಆ ಗೊಜ್ಜಿಗೆ ಸೇರಿಸ್ಕೊಳ್ಬೇಕು. ನಂತರ ಕೊತ್ತಂಬರಿ ಸೊಪ್ಪನ್ನು ಸಹ ನಾನು ಆ ಗೊಜ್ಜಿಗೆ ಸೇರಿಸ್ಕೊಳ್ತಾ ಇದ್ದೇನೆ. ಇಷ್ಟ ಆದರೆ ಆಯ್ತು ನೋಡಿ. ಇನ್ನು ನಾವು ಒಗ್ಗರಣೆ ಕೊಟ್ಟರೆ ಈ ಗೊಜ್ಜಿ ರೆಡಿ ಆಯಿತು. ಒಗ್ಗರಣೆಗೆ ಎಣ್ಣೆ, ಸಾಸಿವೆ, ಒಣಮೆಣಸನ್ನು ಹಾಕ್ಕೊಂಡು ನಂತರ ಆ ಒಗ್ಗರಣೆಯನ್ನು ನಾವು ಆ ಗೊಜ್ಜಿಗೆ ಸೇರಿಸ್ಕೊಳ್ಬೇಕು. ಈ ಗೊಜ್ಜು ನೋಡಲಿಕ್ಕೆ ಮಾತ್ರ ಇಷ್ಟು ಸಿಂಪಲ್ ಆಗಿರೋದು. ಇದರ ರುಚಿ ಅದ್ಭುತ ರುಚಿ. ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ. ತುಂಬ ರುಚಿಕರವಾಗಿ ಇದಿರುತ್ತೆ.